ವೆಲ್ಕಮ್ ಟು ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಪವರ್ಡ್ ಬೈ ಟಿ ಡಿ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಏನು ಟೈಪ್ಸ್ ಇರುತ್ತೆ, ಅದರಲ್ಲಿ ನಮಗೆ ರಿಟರ್ನ್ಸ್ ಹೆಂಗೆ ಬರುತ್ತೆ ಅಂತ ಎಲ್ಲ ಡಿಸ್ಕಸ್ ಮಾಡೋಣ. ಫಸ್ಟು ಮ್ಯೂಚುವಲ್ ಫಂಡ್ಸ್ ಅಂದರೆ ಒಂದು ಕಂಪ್ನಿ ಇರುತ್ತೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಹೇಳ್ತೀವಿ. ಮ್ಯೂಚುವಲ್ ಅಂದರೆ ಏನು, ಪರಸ್ಪರ ಅಂದರೆ ಒಂದು ಗ್ರೂಪ್ ಆಫ್ ಪೀಪಲಿಂದ ಅಂದರೆ ಪಬ್ಲಿಕ್ಕಿಂದ ದುಡ್ಡನ್ನ ಪೂಲ್ ಮಾಡ್ತಾರೆ. ಈ ಕಂಪ್ನಿ ಕಲೆಕ್ಟ್ ಆಗಿರೋ ದುಡ್ಡು ಲೆಟ್ಸೆ ಒಂದು 1000 crores ಕಲೆಕ್ಟ್ ಆಗಿರುತ್ತೆ, ಇಲ್ಲಾಂದರೆ ಒಂದು 10,000 crores ಕಲೆಕ್ಟ್ ಆಗಿರುತ್ತೆ, ಇಲ್ಲಾಂದರೆ ಒಂದು 50,000 crores ಕಲೆಕ್ಟ್ ಆಗಿರುತ್ತೆ. ಈ ದುಡ್ಡನ್ನ ಅವರು ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಂದಿರೋ ಪ್ರಾಫಿಟ್ದಲ್ಲಿ ಸ್ವಲ್ಪ ಕಮಿಷನ್ ತಗೊಂಡು ನಮಗೆ ಶೇರ್ ಮಾಡ್ತಾರೆ. ಹೀಗೆ ಮ್ಯೂಚುವಲ್ ಫಂಡ್ಸ್ ಅನ್ನೋದು ಗ್ರೋ ಆಗ್ತಾ ಇರುತ್ತೆ. ಸೊ ಏನು ಮಾಡ್ತೀವಿ ಅಂದರೆ ನಮ್ಮ ಹತ್ರ ದುಡ್ಡು ಇರುತ್ತೆ, ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಮಗೇನು ಗೊತ್ತಿರಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಮತ್ತು ಇನ್ವೆಸ್ಟ್ಮೆಂಟ್ ಮೇಲೆ ಎಕ್ಸ್ಪೀರಿಯನ್ಸ್ ಇರೋರಿಗೆ, ಅರೌಂಡ್ ಒಂದು 10 years ಒಂದು 20 years ಎಕ್ಸ್ಪೀರಿಯನ್ಸ್ ಇರೋರಿಗೆ ನಾವು ನಮ್ಮ ದುಡ್ಡು ಕೊಡ್ತಾಯಿದ್ವಿ. ಅವ್ರು ಏನು ಮಾಡ್ತಾರೆ ಅಂದರೆ ಈ ದುಡ್ಡನ್ನ ಕೆಲವರು ದುಡ್ಡು ಸ್ಟಾಕ್ಸಲ್ಲಿ ಹಾಕ್ತಾರೆ, ಕೆಲವರು ದುಡ್ಡು ಬಾಂಡ್ಸ್ ಮೇಲೆ ಹಾಕ್ತಾರೆ. ಈ ಥರ ಡಿಫ್ರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ನಮಗೆ ಬಂದಿರೋ ಪ್ರಾಫಿಟ್ ಮೇಲೆ ಸ್ವಲ್ಪ ರಿಟರ್ನ್ಸ್ ಅನ್ನೋದು ಕೊಡ್ತಾರೆ. ಸೊ ಇಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇರ್ತವೆ. ಸೊ ಆ ಮ್ಯೂಚುವಲ್ ಫಂಡ್ಸ್ ಏನೇನಿದೆ ಅಂತ ನಾವು ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ, ET Money ಅಂತ. ಇಲ್ಲಿ ನೋಡಿ, ಮ್ಯೂಚುವಲ್ ಫಂಡ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಈಕ್ವಿಟಿ ಫಂಡ್ಸ್ ಅಂತ ಇದೆ, ಡೆಟ್ ಫಂಡ್ಸ್ ಅಂತ ಇದೆ, ಹೈಬ್ರಿಡ್ ಫಂಡ್ಸ್ ಅಂತ ಇದೆ. ಈಕ್ವಿಟಿ ಫಂಡ್ಸ್ ಅಂತಂದರೆ ನಮ್ಮ ದುಡ್ಡು ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಹೋಗುತ್ತೆ, ಅಂದರೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟು ಡೆಟ್ ಫಂಡ್ಸ್ ಅಂದರೆ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ನೆಕ್ಸ್ಟ್ ಹೈಬ್ರಿಡ್ ಫಂಡ್ಸ್ ಅಂದರೆ ಡಿಫ್ರೆಂಟ್ ಅಸೆಟ್ಸ್, ಸ್ಟಾಕ್ಸಲ್ಲಿ ಸ್ವಲ್ಪ ಹೋಗುತ್ತೆ, ಮತ್ತು ಗೋಲ್ಡ್ ಮೇಲೆ ಸ್ವಲ್ಪ ಹೋಗುತ್ತೆ, ಬಾಂಡ್ಸ್ ಮೇಲೆ ಸ್ವಲ್ಪ ಹೋಗುತ್ತೆ. ಈ ರೀತಿ ನೋಡಿ, ಇಷ್ಟು ಟೈಪ್ಸ್ ಆಫ್ ಮಾರ್ಕೆಟಲ್ಲಿ ನೋಡಿ, ಮಾರ್ಕೆಟಲ್ಲಿ ಇಷ್ಟು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದ್ದಾವೆ. ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲು ಮತ್ತು ಇಂಡೆಕ್ಸ್ ಅಂತ. ನೆಕ್ಸ್ಟು ಡೈವರ್ಸಿಫಿಕೇಷನಲ್ಲಿ ಮಲ್ಟಿ ಕ್ಯಾಪ್ ಅಂತ, ಫ್ಲೆಕ್ಸಿ ಕ್ಯಾಪ್ ಅಂತ, ಈ ರೀತಿ ಸೆಕ್ಟರ್ ವೈಸು ಈ ಥರ ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಸ್ ಇರ್ತವೆ. ಫಸ್ಟ್ ನಾನು ಒಂದು ಫಂಡ್ ಸೆಲೆಕ್ಟ್ ಮಾಡ್ತೀನಿ, ಏನಂದರೆ ಲಾರ್ಜ್ ಕ್ಯಾಪ್ ಅಂತ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿದ್ರೆ ನಮಗೆ ತುಂಬ ಕಂಪ್ನೀಸ್ ಇರ್ತವೆ ನೋಡಿ, ನಿಪಾನ್ ಅಂತ, ICICI ಪ್ರುಡೆನ್ಷಿಯಲು, ಇನ್ವೆಸ್ಕೋ ಅಂತ. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಬೇಸ್ಡ್ ಆನ್ ಫಂಡ್ ಸೈನ್ನ ಸೆಲೆಕ್ಟ್ ಮಾಡ್ತೀನಿ. ಟಾಪಲ್ಲಿ ಯಾರಿದ್ದಾರೆ ನೋಡಿ, ICICI ಪ್ರುಡೆನ್ಷಿಯಲ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಇದೆ. ಅಂದರೆ ಇವ್ರಿಗೆ ಎಷ್ಟು ಕಲೆಕ್ಟ್ ಆಗಿದೆ ನೋಡಿ, ಜನಗಳಿಂದ ಇವರು ಎಷ್ಟು ಕಲೆಕ್ಟ್ ಮಾಡಿದ್ದಾರೆ, 72,000 crores ಕಲೆಕ್ಟ್ ಮಾಡಿದ್ದಾರೆ. ಸೊ ಈ ದುಡ್ಡನ್ನ ಮ್ಯಾನೇಜ್ ಮಾಡಬೇಕಾದ್ರೆ ಒಬ್ಬರು ಫಂಡ್ ಮ್ಯಾನೇಜರ್ ಇರ್ತಾರೆ. ಈ ಫಂಡ್ ಮ್ಯಾನೇಜರ್ಗೆ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಒಂದು 10 years 20 years ಈ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ಈ 72,000 crores ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಯಾವ ಸ್ಟಾಕ್ಸು, ಇಲ್ಲಿ ನಾವು ತಗೊಂಡಿರೋದು ಲಾರ್ಜ್ ಕ್ಯಾಪ್ ಅಂತ ತಗೊಂಡಿದ್ದೀವಿ. ಸೊ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಹೋಗುತ್ತೆ. ಒಂದ್ಸತಿ ನೋಡೋಣ ಇವರು ಯಾವುದೋ ಸ್ಟಾಕ್ಸಲ್ಲಿ ಹಾಕಿದಾರಂತ. ಇವ್ರ ಪೋರ್ಟ್ಫೋಲಿಯೋ ಎಲ್ಲ ನಾವು ನೋಡ್ಬೋದು ಅನ್ಸುತ್ತೆ. ನೋಡಿ, ಇಷ್ಟು ಸ್ಟಾಕ್ಸಲ್ಲಿ ಅವರು ಈ 72,000 crores ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾವುದಿದೆ ನೋಡಿ, ಟಾಪಲ್ಲಿ HDFC ಬ್ಯಾಂಕ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ICICI ಬ್ಯಾಂಕ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ರಿಲಯನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, L&T. ನಾವು ನೋಡ್ತಾನೆ ಇರ್ತೀವಿ ಕಂಪ್ನೀಸ್ ಎಲ್ಲ, ರಿಲಯನ್ಸು, ICICI ಬ್ಯಾಂಕ್, HDFC ಬ್ಯಾಂಕ್, ಈ ಕಂಪ್ನೀಸ್ ಎಲ್ಲ ನಾವು ನೋಡ್ತಾನೆ ಇರ್ತೀವಿ. ನೋಡಿ, ಭಾರತ್ ಏರ್ಟೆಲ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 30 to 40 ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅಂದರೆ ನಮ್ಮ ದುಡ್ಡು ಇಷ್ಟು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿದೆ. ಈಗ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇರುತ್ತೆ, ನಮಗೆ ಲಾಂಗ್ ರನ್ ಅಲ್ಲಿ ಮಾರ್ಕೆಟ್ ಅನ್ನೋದು ಮೇಲೆ ಹೋಗ್ತಾನೆ ಇರುತ್ತೆ. ಯಾಕೆ, ಇಲ್ಲಿ ಬಿಸ್ನೆಸ್ ಆಗ್ತಾನೆ ಇರುತ್ತೆ, ಇನ್ವೆಸ್ಟ್ ಮಾಡೋರು ಜಾಸ್ತಿ ಬರ್ತಾ ಇರುತ್ತೆ, ಆ ಶೇರ್ ಪ್ರೈಸ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನಮ್ಮ ದುಡ್ಡು ಅನ್ನೋದು ಗ್ರೋ ಆಗ್ತಾ ಇರುತ್ತೆ. ನೋಡೋಣ LIC ಅವರು ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರು ನೋಡೋಣ. ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಒನ್ ಆಫ್ ದಿ ಲಾರ್ಜ್ ಸ್ಟಾಕ್ ಬಂದು ರಿಲಯನ್ಸ್. ಈ ಡೇಟಾ ಎಲ್ಲ ರಿಲಯನ್ಸ್ ಅವ್ರದ್ದು. ನೋಡಿ, ನಾನು ರಿಲಯನ್ಸ್ ಇಂಡಸ್ಟ್ರೀಸ್ ಓಪನ್ ಮಾಡಿದ್ದೀನಿ ಸ್ಕ್ರೀನರಲ್ಲಿ. ಇಲ್ಲಿ ಇನ್ವೆಸ್ಟರ್ಸ್ ಅಂತ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ DIS ಅಂತ ಇರುತ್ತೆ. DIS ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅಂದರೆ ಲಾರ್ಜ್ ಇನ್ಸ್ಟಿಟ್ಯೂಷನ್ಸು ಮತ್ತು ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ DIS ಅಂತ ಹೇಳ್ತೀವಿ. ನೋಡಿ, DIS ಅಲ್ಲಿ ಫಸ್ಟ್ ಟಾಪಲ್ಲಿ ಯಾರಿದ್ದಾರೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇವರು ರಿಲಯನ್ಸ್ ಅಲ್ಲಿ ಆಲ್ಮೋಸ್ಟು 6% ಸ್ಟೇಕ್ ಹೋಲ್ಡ್ ಮಾಡ್ತಾ ಇದ್ದಾರೆ. 6% ಆಫ್ ಶೇರ್ಸು ರಿಲಯನ್ಸ್ ಅವ್ರದ್ದು LIC ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ನಾವೇನು ನೋಡ್ತೀವಿ, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಗೆ ಗೊತ್ತಿರೋದಲ್ವಾ, ಇವ್ರು ಎಷ್ಟು ಮಾಡಿದ್ರು ನೋಡೋಣ.
LIC ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 9.38% ಸ್ಟೇಕ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾವಾಗ? ಬೈ ಮಾರ್ಚ್ 2025. ಇನ್ನೊಂದು ಟಾಟಾ ಮೋಟರ್ಸ್ ಅಂತ ನಮ್ಗೆ ಗೊತ್ತಿರುತ್ತೆ, ರೈಟ್? ಟಾಟಾ ಮೋಟರ್ಸ್ ಅನ್ನೋದು ನಮಗೆ ನೆಕ್ಸಾನ್ ಕಾರ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಟಾಟಾ ಮೋಟರ್ಸ್ ಅವ್ರದ್ದು ಅಂತ. ಸೊ ಈ ಟಾಟಾ ಮೋಟರ್ಸ್ ಮೇಲೆ LIC ಅವ್ರು ಇನ್ವೆಸ್ಟ್ ಮಾಡಿದ್ರು ನೋಡಿ, ಆಲ್ಮೋಸ್ಟ್ 3% ಸ್ಟೇಕು ಅವರು ಟಾಟಾ ಮೋಟರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನಾವು ಪೇ ಮಾಡ್ತಾ ಇರೋ ಇನ್ಸೂರೆನ್ಸ್ ಎಲ್ಲ ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಈ ಸ್ಟಾಕ್ ಮಾರ್ಕೆಟ್ಗೆ ಹೋಗ್ತಾ ಇದೆ. ಸೊ ಅಲ್ಲಿಂದ ಅವರು ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಬಂದಿರೋ ಪ್ರಾಫಿಟ್ ಅವ್ರು ಇಟ್ಕೊಂಡು ಸ್ವಲ್ಪ ಅಮೌಂಟ್ನ ನಮಗೆ ಶೇರ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಇನ್ಶೂರೆನ್ಸ್ ಕಂಪನೀಸ್ ಲೈಕ್ ಹೆಲ್ತ್ ಇನ್ಶೂರೆನ್ಸ್ ಆಗ್ಬೋದು, ಇಲ್ಲಾಂದ್ರೆ ಟರ್ಮ್ ಇನ್ಶೂರೆನ್ಸ್ ಆಗ್ಬೋದು, LIC ಆಗ್ಬೋದು, ಡಿಫ್ರೆಂಟ್ ಪಾಲಿಸೀಸ್ ಇರ್ತವೆ. ಇದಕ್ಕೆಲ್ಲ ನಾವು ಪೇ ಮಾಡೋದೆಲ್ಲ ನಮ್ಮ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಹೋಗ್ತಾ ಇದೆ. ಸೊ ಬಿಗ್ ಪೀಪಲ್ ಎಲ್ಲ, ಲಾರ್ಜ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಎಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟಾಕ್ ಮಾರ್ಕೆಟಲ್ಲೇ ದುಡ್ಡು ಮಾಡ್ತಾ ಇದ್ದಾರೆ. ಬಟ್ ನಾವೇನು ಥಿಂಕ್ ಮಾಡ್ತೀವಿ, ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಳ್ಳೇದಲ್ಲ, ನಮಗೆ ಲಾಸ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಭಯ ಆಗ್ತೀವಿ. ಸೊ ರಿಯಾಲಿಟಿ ಏನಂದ್ರೆ ಬಿಗ್ ಪೀಪಲ್ ಎಲ್ಲ ದುಡ್ಡು ಮಾಡ್ತಾ ಇರೋದು ಸ್ಟಾಕ್ ಮಾರ್ಕೆಟಲ್ಲೇ ದುಡ್ಡು ಮಾಡ್ತಾ ಇರೋದು. ಸೊ ಮತ್ತೆ ನಿಮಗೆ ಸ್ಟಾಕ್ಸ್ ಅಲ್ಲಿ ಆಗ್ಬೇಕಂತ ಇದೆ, ಬಟ್ ಯಾವ ರೀತಿ ಆಗ್ಬೇಕಂತ ಗೊತ್ತಿಲ್ಲ. ಅವಾಗ ಏನ್ ಮಾಡ್ಬೋದು, ಸೇಫ್ ಆಗಿರ್ಬೇಕು, ನನಗೆ ಕಲಿಬೇಕಂತ ಟೈಮ್ ಇಲ್ಲ, ಇಲ್ಲಾಂದ್ರೆ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಇಲ್ಲ, ಯಾರಿಗೊಬ್ರಿಗೆ ದುಡ್ಡು ಕೊಡ್ತೀನಿ ನಾನು, ಅವರೇ ಇನ್ವೆಸ್ಟ್ ಮಾಡ್ಲಿ ಅಂತಂದ್ರೆ ನೋಡೋಣ. ಇವಾಗವರೆಗೂ LIC ಅವ್ರ ಹತ್ರ ಎಷ್ಟು ದುಡ್ಡಿದೆ ನೋಡಿ. LIC's ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಅವ್ರು ಎಷ್ಟು ದುಡ್ಡು ಮ್ಯಾನೇಜ್ ಮಾಡ್ತಾ ಇದ್ರಿಲ್ಲ ಅಂತಂದ್ರೆ 54 lakh crores 54 lakh crores ಅವ್ರ ಹತ್ರ ಕಲೆಕ್ಟ್ ಆಗಿದೆ. ಅಷ್ಟು ದುಡ್ಡು ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ನೋಡಿ. ದಿಸ್ ರಿಪ್ರೆಸೆಂಟ್ಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಫ್ 10% ಆಲ್ಮೋಸ್ಟ್. ಅಂದ್ರೆ ಎವ್ರಿ ಇಯರ್ ಅವ್ರಿಗೆ ಬರೋದು 10% ಇನ್ಕ್ರೀಸ್ ಆಗ್ತಾ ಇದೆ. ಈ ದುಡ್ಡೆಲ್ಲ ಅವ್ರು ಎಲ್ಲ ಆಗ್ತಾ ಇದೆ ಅಂದ್ರೆ ಮೋಸ್ಟ್ ಆಫ್ ದಿ ಅಮೌಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಲೈಫ್ ಇನ್ಶೂರೆನ್ಸ್ ಪೋರ್ಟ್ಫೋಲಿಯೋ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ಗೂಗಲ್ ಅಲ್ಲಿ. ನೋಡಿ, ಇಷ್ಟು ಸ್ಟಾಕ್ಸ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 100 ಸ್ಟಾಕ್ಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ರೆ ಈ ದುಡ್ಡನ್ನ. ಈ ರೀತಿ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ ಸೊ ಬಂದಿರೋ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಕಮಿಷನ್ ತಗೊಂಡು ನಮ್ಗೆ ಕೊಡ್ತಾರೆ. ಸೊ ಇಲ್ಲಿ ಫಸ್ಟ್ ನಾನು ಗೂಗಲ್ಗೆ ಹೋಗಿ ಏನಂತಂದ್ರೆ SIP ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಒಂದು ಬಂದಿದೆ, ಈಗ ಓಪನ್ ಮಾಡಿದೆ. ಇಲ್ಲಿ ಲೆಟ್ಸ್ ನಾನು ಎವ್ರಿ ಮಂತ್ ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿ. SIP ಎಷ್ಟು ಪೇ ಮಾಡ್ತಾ ಇದ್ದೀನಿ, ಎವ್ರಿ ಮಂತ್ ಒಂದು 5,000 ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ರಿಟರ್ನ್ಸ್ ಪರ್ ಆನಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಈಗ ಇರೋ ಮಾರ್ಕೆಟ್ ಸಿಚುವೇಶನ್ಗೆ ಮಿನಿಮಮ್ ಒಂದು 15% ಪರ್ ಆನಮ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ರೀತಿ ನೀವು ಒಂದು 5,000 ಪೇ ಮಾಡ್ತಾ ಇದ್ರಿ ಎವ್ರಿ ಮಂತ್, 15% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಎವ್ರಿ ಇಯರ್ ಪೇ ಮಾಡ್ತಾ ಇದ್ರೆ ನೀವು ಆ ರೀತಿ ಒಂದು 10 years ಪೇ ಮಾಡಿದ್ರೆ, ಸೊ ಆಫ್ಟರ್ 10 years ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಾಗಿರುತ್ತೆ ಅಂದ್ರೆ 6 lakhs ಆಗಿರುತ್ತೆ. 10 years ನೀವು ಇನ್ವೆಸ್ಟ್ ಮಾಡಿರೋದು ಎಷ್ಟು, 6 lakhs ಇನ್ವೆಸ್ಟ್ ಮಾಡಿರ್ತಾರೆ. ಅದಕ್ಕೆ ರಿಟರ್ನ್ಸ್ ಎಷ್ಟು ಬಂದಿರುತ್ತೆ, 7 lakhs ಬಂದಿರುತ್ತೆ. ರಿಟರ್ನ್ಸ್ 7 lakhs, ಓವರ್ ಆಲ್ ನಿಮಗೆ 13 lakhs ಆಗಿರುತ್ತೆ. ಸೊ ಇನ್ ಕೇಸ್ ನೀವು ಇದೇ ರೀತಿ ಒಂದು 10,000 ಮಾಡಿದ್ರೆ, ಮಂತ್ಲಿ 10,000 ಮಾಡಿದ್ರೆ ನೋಡಿ 12 lakhs ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸೇಮ್ 10 years. ಆ್ಯಂಡ್ ನಿಮಗೆ ಪ್ರಾಫಿಟ್ ಬಂದು ಅರೌಂಡ್ 14 lakhs ಬಂದಿರುತ್ತೆ. ನೆಕ್ಸ್ಟ್ ಟೋಟಲ್ ವ್ಯಾಲ್ಯೂ ಎಷ್ಟಾಗಿದೆ, 26 lakhs ಆಗಿದೆ. ಸೊ 10 years ಮಾಡಿದ್ದೀರಿ, ಇದೇ ರೀತಿ ಒಂದು 15 years ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನೋಡೋಣ. ಎಲ್ಲರೂ ಥಿಂಕ್ ಮಾಡ್ತಾ ಇರ್ತಾರೆ, ಸರ್ 10 years 15 years 20 years ಅಂತಂದ್ರೆ ತುಂಬಾ ಜಾಸ್ತಿ ದಿನ ಆಗುತ್ತೆ, ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ಟೈಮ್ ಅನ್ನೋದು ಬೇಗ ಕಂಪ್ಲೀಟ್ ಆಗುತ್ತೆ. ನಾವು ಈಗ ಥಿಂಕ್ ಮಾಡ್ತಾ ಇರ್ತೀವಿ, ಒಂದು 10 years ಬ್ಯಾಕು ಅಥವಾ ಒಂದು 20 years ಬ್ಯಾಕು ಲ್ಯಾಂಡ್ ಏನಾದರೂ ಬೈ ಮಾಡಿದ್ರೆ ಒಂದು 1 lakh ಇನ್ವೆಸ್ಟ್ ಮಾಡಿದ್ರೆ ಒಂದು 10 lakhs ಆಗ್ತಾ ಇತ್ತು, 50 lakhs ಆಗ್ತಾ ಇತ್ತು ಅಂತ. ಸೊ ಅವಾಗ ನಾವು ಯಾವಾಗಲೂ ಈ SIP ಅನ್ನೋದು ಮತ್ತೆ ಇನ್ವೆಸ್ಟ್ಮೆಂಟ್ ಇದು ಸೊ ನೋಡಿ 10 yearsಗೆ ಓವರ್ ಆಲ್ ನಮ್ಮ ಇನ್ವೆಸ್ಟ್ಮೆಂಟು 12 lakhs ಆಗಿರುತ್ತೆ, ರಿಟರ್ನ್ಸ್ ಬಂದು 14 lakhs ಆಗಿರುತ್ತೆ, ಓವರ್ ಆಲ್ 26 lakhs ಆಗಿರುತ್ತೆ. ಇದೇ ರೀತಿ ನೀವು 10 years ಮಾಡಿದ್ರೆ, ಇನ್ನೊಂದು 15 years ಮಾಡಿದ್ರೆ ಅಂದ್ರೆ ಓವರ್ ಆಲ್ 15 years ಮಾಡಿದ್ರೆ, ನೀವು 10 years ಮಾಡಿರೋದು ಇನ್ನೊಂದು ಜಸ್ಟ್ ಒಂದು 5 years ಎಕ್ಸ್ಟೆಂಡ್ ಮಾಡಿದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಇನ್ವೆಸ್ಟ್ಮೆಂಟು 18 lakhs ಆಗಿರುತ್ತೆ, ಟೋಟಲ್ ರಿಟರ್ನ್ಸು 43 lakhs ಆಗಿರುತ್ತೆ. ನೋಡಿ, ಅಂದ್ರೆ ಎವ್ರಿ 5 yearsಗೆ ನಿಮ್ಮ ದುಡ್ಡು ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಅಗೇನ್ ಇದು ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ಇನ್ನು ರಿಟರ್ನ್ಸ್ ಜಾಸ್ತಿನೇ ಬರ್ಬೋದು. ಈ ರೀತಿ ನಾವು SIP ಮಾಡ್ಕೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಅನ್ನೋದು ನಾವು ತಗೋಬಹುದು. ಮೋಸ್ಟ್ ಆಫ್ ದಿ ಮಿಡಲ್ ಕ್ಲಾಸ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಜಾಬ್ ಬಂದಾಗ ನಾವು EMIಗೆ ಹೋಗ್ತೀವಿ,
ಅಂದರೆ ಲೋನ್ ತಗೊಂತೀವಿ, ಕಾರ್ ಲೋನ್ ಆಗ್ಬೋದು, ಹೋಮ್ ಲೋನ್ ಆಗ್ಬೋದು, ಇಲ್ಲಾಂದರೆ ಒಂದು ಬೈಕ್ ಲೋನ್ ತಗೊಂಡು ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಒಂದು 10 lakhs ಕಾರ್ ಲೋನ್ ತಗೊಂಡು ತಿಳ್ಕೊಳ್ಳಿ, ಆ 10 lakhs ಎಷ್ಟು ಒಂದು 5 years 10 years ನಾವು EMI ಪೇ ಮಾಡ್ತಾನೆ ಇರ್ತೀವಿ. ಇಲ್ಲಿ ಯಾರು ಉದ್ಧಾರ ಆಗ್ತಾ ಇದ್ದಾರೆ? ಕಂಪನಿಗಳು ಉದ್ಧಾರ ಆಗ್ತಾ ಇದ್ದಾರೆ, ನಾವು ಉದ್ಧಾರ ಆಗ್ತಾ ಇಲ್ಲ. ಒಂದು 10 years ನಾವು ಪೇ ಮಾಡ್ತಾನೆ ಇರ್ತೀವಿ. ಅದೇ ಪೇ ಮಾಡೋ ಬದಲು ನಾವು ಒಂದು 5 years ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಆಫ್ಟರ್ 5 years ಆಫ್ಟರ್ 10 years ದುಡ್ಡು ಅನ್ನೋದು ಒಂದು ಬಲ್ಕ್ ಅಮೌಂಟ್ ಬಂದಿರುತ್ತೆ. ಸೊ ಇದೇ 10,000 15%ಗೆ ನಾವು 20 years ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ, ಆಲ್ಮೋಸ್ಟ್ ರಿಟರ್ನ್ಸೇ 1 crore ಮೇಲೆ ಆಗಿರುತ್ತೆ. ನಾವು ಇನ್ವೆಸ್ಟ್ ಮಾಡಿರೋದು 24 lakhs. ಎವ್ರಿ ಮಂತ್ ನಾವು ಜಸ್ಟ್ 10,000 ಪೇ ಮಾಡ್ತಾ ಇದ್ವಿ. 20 years ಮಾಡಿದ್ರೆ ನಮಗೆ ಆಲ್ಮೋಸ್ಟ್ 1.3 crore ಆಗಿರುತ್ತೆ ನಮ್ಮ ಹತ್ರ ದುಡ್ಡು. ಸೊ ಈ ರೀತಿ ನಾವು ಇನ್ವೆಸ್ಟ್ ಮಾಡಿ ನಮ್ಮ ದುಡ್ಡನ್ನ ಗ್ರೋ ಮಾಡ್ಬೋದು. ಲಮ್ಸಮ್ ಇನ್ವೆಸ್ಟ್ ಮಾಡ್ಬೇಕಂತ ಇದ್ರೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ. ಇನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಇದ್ರೆ, ಯಾವ ಥರ ಇದು ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ, ಕಲಿಬೇಕಂತ ಇದ್ರೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮಗೆ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು.